ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹುರುಳಿಕಾಳನ್ನು ಬೇಯಿಸಿ ಅದರ ನೀರಿನಿಂದ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾಳನ್ನು ಒಗ್ಗರಣೆ ಮಾಡಿಕೊಂಡು ಪಲ್ಯದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಕಫದ ಸಮಸ್ಯೆ, ಕೆಮ್ಮಿನ ಸಮಸ್ಯೆ ಇರೋರು ಹುರುಳಿಕಾಳಿನ ರಸವನ್ನು ಬಳಸೋದ್ರಿಂದ ಈ ಕಫದ ಸಮಸ್ಯೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂಥೇಳಿ ಮೊದಲಿಗೆ ನೋಡೋಣ. ನಾನಿಲ್ಲಿ ಹುರುಳಿಕಾಳನ್ನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಇದರಲ್ಲಿ ಕಲ್ಲುಗಳು ಹೆಚ್ಚಾಗಿರುತ್ತೆ. ಸೋಸಿದಾದಮೇಲೆ ಇದನ್ನು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೊಳ್ಬೇಕು. 4 ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಂಡು ಇದನ್ನು ನೀರಿನಲ್ಲಿ ನೆನೆ ಹಾಕ್ಕೊಳ್ಬೇಕು. ಒಂದು 3 to 4 hours ಇದು ನೆನೆಯಲಿ. ಇದು ನೆನೆದಾದಮೇಲೆ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು 5 ವಿಷಲ್ ಆದರೂ ಇದನ್ನು ಕೂಗಿಸ್ಕೊಳ್ಬೇಕು. ಈ ಕಾಳು ಗಟ್ಟಿಯಾಗಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಹುರಿದು ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ ಅಂತ ಹೇಳೋರು ರಾತ್ರಿ ನೆನೆಸಿಟ್ಟು ಸಹ ಇದನ್ನು ಮಾಡ್ಕೊಳ್ಬಹುದು, ಅಥವಾ ಡೈರೆಕ್ಟಾಗಿಯೂ ಸಹ ಕುಕ್ಕರ್ನಲ್ಲಿ ಹಾಕಿ ಒಂದು 5-6 ವಿಷಲ್ ಮಾಡಿನೂ ಸಹ ಈ ರೀತಿ ರಸಮ್ನ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕಿ ಒಂದು 5 ರಿಂದ 6 ವಿಷಲ್ ಆಗುವಷ್ಟು ಇದನ್ನು ಕೂಗಿಸ್ಕೊಳ್ಳೋಣ. ಅವಾಗವರೆಗೆ ನಾನು ರಸಮ್ಮಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ 2, ಖಾರದ ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸು, 1-2 ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ತೊಗೊಳ್ತಾ ಇದ್ದೀನಿ. ಇದಿಷ್ಟನ್ನು ಸಹ ಒಂದು 2 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆಯನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹುರುಳಿಕಾಳನ್ನು ಹುರಿದು ಬೇಯಿಸಾದ್ಮೇಲೆ ಸಿಗುವಂತಹ ನೀರು ಒಗ್ಗರಾಗಿರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೇಹದ ಉಷ್ಣತೆ ಹೆಚ್ಚಾಗಿ ಕಫ ಹಾಗೆ ಕೆಮ್ಮನ್ನು ಕಡಿಮೆ ಮಾಡಿ ಪಿತ್ತ ಹಾಗೆಯೇ ರಕ್ತವನ್ನು ಹೆಚ್ಚು ಮಾಡುತ್ತೆ. ಅಂದರೆ ಆರಾಮಾಗಿ ನಾವು ಯಾವುದೇ ಔಷಧಿನ ಬಳಸ್ದೇ ಕಫನ ಕಡಿಮೆ ಮಾಡ್ಕೊಳ್ಬೋದು. ತುಂಬ ಜನಕ್ಕೆ ಕಫ ಸಮಸ್ಯೆ ಇರುತ್ತೆ, ಹಾಗೆ ಚಿಕ್ಕ ಮಕ್ಕಳಿಗೂ ಸಹ ಕಫದ ಸಮಸ್ಯೆ ಇರುತ್ತೆ. ಅಂಥ ಟೈಮ್ನಲ್ಲಿ ಈ ರೀತಿ ಹುರುಳಿಕಾಳನ್ನು ಹುರಿದು ಈ ರೀತಿ ರಸಮ್ ಮಾಡಿ 1 ಟೈಮ್ ತಿನ್ನಿಸೋದ್ರಿಂದ ಆರಾಮಾಗಿ ಕಫ ಕರಗುತ್ತೆ ಅಂತಲೇ ಹೇಳ್ಬೋದು. ಒಂದು 5 ವಿಷಲ್ ಸಹ ಆಗಿದೆ. ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ಮಸಾಲೆ ತಣ್ಣಗಾಗಿದೆ. ಇದನ್ನು ಈ ರೀತಿ ನಾನು ಕಲ್ಲಿನಿಂದ ಜಜ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನುಣ್ಣಗಾಗೋವರೆಗೂ ಈ ರೀತಿ ಕುಟ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಗರ್ಗರಿ ಆಗಿರೋದ್ರಿಂದ ಆರಾಮಾಗಿ ಕುಟ್ಕೊಳ್ಬಹುದು. ಆಗೋದಿಲ್ಲ ಅಂತ ಹೇಳೋರು ಅರ್ಜೆಂಟಿಗೆ ಮಿಕ್ಸಿ ಜಾರ್ನಲ್ಲಿಯೂ ಸಹ ಮಾಡ್ಕೊಳ್ಬಹುದು. ಕುಟ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ಪೂರ್ತಿ ಒಂದು ಬೆಳ್ಳುಳ್ಳಿನ ಬಳಸ್ಕೊಳ್ಬೇಕು. ಇದು ಪೂರ್ತಿ ಈ ರೀತಿ ನುಣ್ಣಗಾದ್ಮೇಲೆ ನಾನು ಸಿಪ್ಪೆ ಸಮೇತವಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡು ಕೊನೆಯಲ್ಲಿ ಜಜ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಹ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ರಸಮ್ನಲ್ಲಿ. ಒಂದು ಪೂರ್ತಿ ಬೆಳ್ಳುಳ್ಳಿನ ಹಾಕ್ಕೊಳ್ಬಹುದು ಆರಾಮಾಗಿ. ಈ ಹುರುಳಿಕಾಳಿನಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ತುಂಬಾ ಆಯಾಸ ಆಗ್ತಿರತ್ತೆ, ಸುಸ್ತಾಗ್ತಿರತ್ತೆ ಅಂತ ಹೇಳೋರು ಹುರುಳಿಕಾಳನ್ನು ಬಳಸೋದ್ರಿಂದ ಈ ಸಮಸ್ಯೆ ಸಹ ಕಡಿಮೆ ಆಗುತ್ತೆ. ಹಾಗೆಯೇ ಕಿಡ್ನಿ ಸ್ಟೋನ್ ಇರೋರು ಸಹ ಈ ಹುರುಳಿಕಾಳನ್ನು ರಸಮ್ ಅಥವಾ ಸೂಪ್ ಕುಡಿಯೋದ್ರಿಂದ ಕಿಡ್ನಿನಲ್ಲಿರುವಂತಹ ಕಲ್ಲನ್ನು ಕರಗಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಇದು ಕಣ್ಣಿನ ದೃಷ್ಟಿ ಸಮಸ್ಯೆ ಇರೋರಿಗೂ ಸಹ ತುಂಬಾ ಒಳ್ಳೆಯದು. ದೂರದೃಷ್ಟಿ ಸಮಸ್ಯೆ ಹಾಗೆಯೇ ಹತ್ತಿರದ ದೃಷ್ಟಿ ಸಮಸ್ಯೆ ಇರುವಂಥವರು ಸಹ ಹುರುಳಿಕಾಳಿನ ಜೊತೆಗೆ ನುಗ್ಗೆ ಸೊಪ್ಪನ್ನು ಬಳಸಿ ಸೇವನೆ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಸಮಸ್ಯೆ ಸಹ ಕಡಿಮೆಯಾಗುತ್ತೆ. ಇವಾಗ ಹುರುಳಿಕಾಳು ಸಹ ಚೆನ್ನಾಗಿ ಬೆಂದಿದೆ, ಅದನ್ನು ಶೋಧಿಸ್ಕೊಳ್ಬೇಕು. ಇದಾದಮೇಲೆ ರಸಮ್ಮಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿಣ ಹಾಕಿ ಇದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ 2 ಹುಳಿ ಟೊಮ್ಯಾಟೊನ ಸಹ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರಸಮ್ಮಿಗೆ ಹುಣಸೆ ಹಣ್ಣು ಸಹ ಬಳಸ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಇಲ್ಲಿ ಹುಳಿ ಟೊಮ್ಯಾಟೊ ಸಹ ಬಳಸ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಾದಮೇಲೆ ಇವಾಗ ಕುಟ್ಟಿ ಪುಡಿ ಮಾಡಿರುವಂತಹ ರಸಮ್ ಪುಡಿಯನ್ನು ಸಹ ಇವಾಗ ಒಗ್ಗರಣೆಯಲ್ಲಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಾವು ಇವಾಗ ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಆರಾಮಾಗಿ ನಾವು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು. ಬೆಳ್ಳುಳ್ಳಿನ ಮಾತ್ರ ನಾವು ಯಾವಾಗ ರಸಮ್ ಮಾಡ್ಕೊಳ್ತೀವೋ ಅವಾಗ ಬೇಕಂದರೆ ಬೆಳ್ಳುಳ್ಳಿ ಕೊನೆಯಲ್ಲಿ ಬಳಸ್ಕೊಳ್ಬಹುದು. ಏನೂ ಕೆಡೋದಿಲ್ಲ ಇದು ಪೌಡರು. ಇವಾಗ ನಾವಿಲ್ಲಿ ಹುರುಳಿಕಾಳಿನ ರಸವನ್ನು ಶೋಧಿಸಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣಿನ ಹುಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ.
ಖಾರಕ್ಕೆ ಅನುಗುಣವಾಗಿ ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಇಲ್ಲಿ ಬೇಯಿಸಿಟ್ಟಿರುವಂತಹ ಹುರುಳಿಕಾಳನ್ನು ಒಂದು 2 ಸ್ಪೂನ್ ಆಗುವಷ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ರುಬ್ಬಿ ಆ ನೀರನ್ನು ಸಹ ಇದರಲ್ಲಿ ಹಾಕ್ಕೊಳ್ಬೇಕು. ಇದೇ ಇಲ್ಲಿ ಟೇಸ್ಟ್ ಕೊಡುವಂಥದ್ದು. ಕಾಳನ್ನು ರುಬ್ಬಿ ಹಾಕುವಂಥದ್ದು, ಅದರ ನೀರನ್ನು ಸಹ ಹಾಕಿದ್ದೀವಿ. ಕಾಳಿನ ನೀರನ್ನು ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ಕುದಿ ಬರೋವರೆಗೆ ಕುದಿಸ್ಕೊಂಡ್ರೆ ನಮಗೆ ಹುರುಳಿಕಾಳಿನ ರಸಂ ರೆಡಿಯಾಗುತ್ತೆ. ಶೀತ ಇದೆ ಅನ್ನೋರು, ಕಫ ಇದೆ ಅನ್ನೋರು ಅಥವಾ ಜ್ವರ ಇರೋ ಟೈಮ್ನಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನಮಗೆ ರಸಂ ರೆಡಿಯಾಗಿದೆ. ಇವಾಗ ಇದಾದಮೇಲೆ ನಾವು ಶೋಧಿಸಿಟ್ಟಿರುವಂತಹ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ರಸಮ್ನ ಜೊತೆ ಪಲ್ಯ ಚೆನ್ನಾಗಿರುತ್ತೆ. ಮೊದಲು ಒಂದು ಕಡಾಯಿಗೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಅರಿಶಿಣ, ಖಾರಕ್ಕೆ ಒಂದು 3-4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಈರುಳ್ಳಿ ಇದಿಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಇವಾಗ ಏನು ನಾವು ಬೇಯಿಸಿಟ್ಕೊಂಡಿದ್ದೀವಿ ಹುರುಳಿಕಾಳನ್ನು ಇದರಲ್ಲಿ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಬೇಯಿಸಿರುವ ಹುರುಳಿಕಾಳಿನ ಪಲ್ಯ ರಸಂ ಜೊತೆಗೆ ರೆಡಿಯಾಗತ್ತೆ. ಹುರುಳಿಕಾಳಿನಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ ಅಂಥೇಳಿ ಹೆಚ್ಚಾಗಿಯೂ ಸಹ ತಿನ್ನಲಿಕ್ಕೆ ಹೋಗಬಾರ್ದು. ಇದರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಹೆಣ್ಣು ಮಕ್ಕಳು ಋತುಸ್ರಾವದ ಸಂದರ್ಭದಲ್ಲಿ ಹೆಚ್ಚಿನ ರಕ್ತಸ್ರಾವ ಆಗುವಂಥವರು ಸಹ ಹುರುಳಿಕಾಳನ್ನು ಅಂಥ ಟೈಮ್ನಲ್ಲಿ ತಿನ್ನಲಿಕ್ಕೆ ಹೋಗಬಾರ್ದು. ಹಾಗೆಯೇ ರಕ್ತ ಬರುವ ಮೂಲವ್ಯಾಧಿ ಸಮಸ್ಯೆ ಇರುವವರು ಸಹ ಹುರುಳಿಕಾಳನ್ನು ತಿನ್ನಬಾರ್ದು. ಮತ್ತು ಹುಳಿತೇಗು ಸಮಸ್ಯೆ ಇದೆ ಅನ್ನೋವರು ಸಹ ಹುರುಳಿಕಾಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆಯೇ ಹೊಟ್ಟೆನಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ ಅಥವಾ ಹೊಟ್ಟೆ ಹುಣ್ಣಿನ ಸಮಸ್ಯೆ ಇರುವವರು ಸಹ ಹುರುಳಿಕಾಳನ್ನು ಹೆಚ್ಚಾಗಿ ಬಳಸಬಾರ್ದು. ಇದರಲ್ಲಿ ಹೆಚ್ಚಿನ ಉಷ್ಣತೆ ಹೊಂದಿರೋದ್ರಿಂದ ಇದು ಈ ಎಲ್ಲ ಸಮಸ್ಯೆಗಳನ್ನು ಹೆಚ್ಚು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಹುರುಳಿಕಾಳನ್ನು ಈ ಸಮಸ್ಯೆ ಇರುವಂಥವರು ಕಡಿಮೆ ಬಳಕೆ ಮಾಡಿದ್ರೇ ಒಳ್ಳೆಯದು. ಆದರೆ ಯಾವತ್ತೋ ಒಂದಿನ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ ಅಂಥೇಳಿ ಅಂದ್ಕೊಳ್ತೀನಿ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಮಗೆ ಹುರುಳಿಕಾಳಿನ ಪಲ್ಯ ಸಹ ರೆಡಿಯಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಹುರುಳಿಕಾಳಿನ ರಸಂ ಜೊತೆಗೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಮಳೆ ಟೈಮ್ನಲ್ಲಿ, ಚಳಿ ಟೈಮ್ನಲ್ಲಿ ಖಾರವಾಗಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಹುರುಳಿಕಾಳಿನ ಪಲ್ಯ ಹಾಗೆಯೇ ರಸಂ ತುಂಬಾ ಚೆನ್ನಾಗಾಗಿತ್ತು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡ್ದೇ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.